ಇನ್ನು ಸಿನಿಮಾ ಟಿಕೆಟ್ಗೆ 200 ರೂಪಾಯಿ ದರ ಮಿತಿ ಮಾಡಿದೆಯಲ್ಲ ಸರ್ಕಾರ, ಅದನ್ನ ಪ್ರಶ್ನಿಸಿ ಇದೀಗ ಕೋರ್ಟ್ ಮೆಟ್ಟಿಲೇರುವಂತ ಪ್ರಕ್ರಿಯೆ ನಡೀತಾ ಇದೆ. ಹೌದು, ಸಿನಿಮಾ ಟಿಕೆಟ್ ದರ ನಿಗದಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್, ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್, ವಿಕೆ ಫಿಲ್ಮ್ನಿಂದ ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸರ್ಕಾರದ ಕ್ರಮ ಪ್ರಶ್ನಿಸಿದ್ದಾರೆ ಮಲ್ಟಿಪ್ಲೆಕ್ಸ್ ಮಾಲೀಕರು. ನಿಮಗೆ ಅನುಭವಕ್ಕೆ ಬಂದಿರಬಹುದು, ಮಲ್ಟಿಪ್ಲೆಕ್ಸ್ ಸೇರಿದಾಗೆ ಕೆಲ ಥಿಯೇಟರ್ಗಳಲ್ಲಿ ವಿಪರೀತ ದರ, ಅದು ಬಾಯಿಗೆ ಬಂದಂಗೆ. ಶನಿವಾರ ಭಾನುವಾರ ಅಂತ ಅಂದ್ರೆ ನೀವು ಮೂವಿ ನೋಡಂಗೆ ಇಲ್ಲ, 400 ರೂಪಾಯಿ 500 ರೂಪಾಯಿ ಈ ರೀತಿಯಾಗಿ ಒಂದೊಂದು ಟಿಕೆಟ್ ಮೇಲೆ. ಸೊ ಈಗ ಸರ್ಕಾರ ಏನ್ ಮಾಡಿತ್ತು, ದರ ನಿಗದಿ ಮಾಡಿತ್ತು. 200 ರೂಪಾಯಿ ಫಿಕ್ಸ್, ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್. ಬಹಳ ಮಂದಿ ಪ್ರೇಕ್ಷಕರು ಏನಿದ್ರು ಇವ್ರು ಖುಷಿ ವ್ಯಕ್ತಪಡಿಸ್ತಾ ಇದ್ರು. ಹೌದಪ್ಪ, ನಾವು ಕೂಡ ಥಿಯೇಟರ್ಗಳಿಗೆಲ್ಲ ಹೋಗೋದೇ ಬಿಟ್ಬಿಟ್ಟಿದ್ವಿ, ವಿಪರೀತ ದರ ಅಂತ ಹೇಳಿ. ಫ್ಯಾಮಿಲಿನೆಲ್ಲ ಕರ್ಕೊಂಡು ಒಂದು ಸಿನಿಮಾ ನೋಡೋಕೆ ಹೋಗಬೇಕು ಅಂದರೆ 5,000 6,000 ಆಗೋಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಕೆಲವರು ಆರೋಪ ಮಾಡ್ತಾಯಿದ್ರು. 5-6 ಜನ ಏನಾದ್ರು ಸಿನಿಮಾಗೆ ಏನಾದ್ರು ಶುಕ್ರವಾರ ಶನಿವಾರ ಹೋಗ್ತೀವಿ ಅಂತ ಅಂದರೆ ಟಿಕೆಟ್ ಆ ಮಟ್ಟಿಗೆ ಇರ್ತಾ ಇತ್ತು. ಸೊ ಹೀಗಾಗಿ ಈಗ 200 ರೂಪಾಯಿ ಫಿಕ್ಸ್ ಮಾಡಿರುವಂಥ ಕಾರಣಕ್ಕಾಗಿ 1,000-1,500 ಒಳಗೆ ನಾವು ಒಂದು ಸಿನಿಮಾ ನೋಡ್ಬೋದು. ಆಮೇಲೆ ಇದು ಸಿನಿಮಾಗೆ ಸಂಬಂಧಪಟ್ಟಾಗೇನು ಕೂಡ ಜನರನ್ನ ಹೆಚ್ಚಿನ ಸೆಳೆಯೋದಕ್ಕೆ ಒಂದು ಅವಕಾಶ ಅಂತೇಳಿ ಸರ್ಕಾರ ಇದನ್ನು ವಿಶ್ಲೇಷಿಸ್ತಾ ಇತ್ತು. ಆದರೆ ಹೊಂಬಾಳೆ ಫಿಲ್ಮ್ಸ್ ಸೇರಿದ ಹಾಗೆ ಕೆಲ ಅರ್ಜಿದಾರರು ಈಗ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸರ್ಕಾರದ ನಿಯಮ ಕಾನೂನು ಬಾಹಿರ ಅಂತ ಅವ್ರು ಹೇಳ್ತಿದ್ದಾರೆ. ದರ ನಿಗದಿಯಿಂದ ಆದಾಯ ಕೊರತೆ ಆಗುತ್ತೆ, ಆರ್ಥಿಕ ನಷ್ಟ ಆಗುತ್ತೆ. ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ವಿಚಾರಣೆಯನ್ನು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಮುಂದೂಡಿದೆ.